ನಮಸ್ಕಾರ ಸ್ನೇಹಿತರೆ, ನಿಮಗೆ ಥಂಬ್ನೇಲ್ ನೋಡಿ ಸ್ವಲ್ಪ ಆಶ್ಚರ್ಯ ಆಗಿರಬಹುದು. ಆದ್ರೂ ಇದು ಸತ್ಯ. ಅಂದ್ರೆ ಈ ರೀತಿಯಾದಂತಹ ಸುದ್ದಿ ಎಲ್ಲೆಡೆ ಹರಿದಾಡ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಕೂಡ ಒಂದಿದೆ. ಹಾಗೇನೆ ಈ ರೀತಿ ಆಗಿರುವಂತ ಸಾಧ್ಯತೆ ಇದೆಯಾ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಒಂದು ಸ್ವಲ್ಪ ವಿಶ್ಲೇಷಣೆ ಮಾಡ್ಲಿಕ್ಕಾಗಿ ನಾನು ನಿಮ್ಮ ಎದುರಿಗೆ ಬಂದಿದ್ದೇನೆ. ಸ್ನೇಹಿತರೆ, ಮೊದಲಿಗೆ ನಿಮ್ಮೆಲ್ಲರನ್ನು ಕಾಫಿ ಅಥವಾ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿದೆ, ಮೊನ್ನೆ 28ನೇ ತಾರೀಕು ಇಸ್ರೇಲ್ ಮತ್ತು ಅಮೆರಿಕ ಸೇರಿ ಇರಾನ್ ಮೇಲೆ ದಾಳಿಯನ್ನ ನಡೆಸ್ತು. ಸಾಮಾನ್ಯವಾಗಿ ಯುದ್ಧ ಅಂತ ಹೇಳಿದ್ರೆ ಯಾವ ರೀತಿ ಪ್ರಾರಂಭ ಆಗ್ತದೆ, ಯಾವ ರೀತಿ ಎಂಡ್ ಆಗುತ್ತೆ ಎಲ್ಲವೂ ನಿಮ್ಗೆ ಗೊತ್ತಿದೆ. ಮೊದಲಿಗೆ ಯುದ್ಧ ಅಂತ ಹೇಳಿದ್ರೆ ಈ ಸೈನಿಕರ ನಡುವೆ ಯುದ್ಧ ನಡೀತದೆ, ಸೇನಾಧಿಪತಿ ಮುಂದೆ ಬರ್ತಾನೆ. ಒಂದ್ ವೇಳೆ ಆತನನ್ನ ವಿರೋಧಿ ಸೇನೆ ಏನಾದ್ರೂ ಕೊಂದ್ರೆ ಕೊನೆಗೆ ಉಳಿದವರು ಕೂಡ ಒಬ್ಬರೊಬ್ಬರಾಗಿ ಯುದ್ಧಕ್ಕೆ ಬರುವಂತಹದ್ದು. ಆ ನಂತರ ಎಲ್ಲ ಮುಗ್ದಾದ್ಮೇಲೆ ಅಲ್ಲಿಯ ರಾಜ ಕೂಡ ಯುದ್ಧಕ್ಕೆ ಸಾಮಾನ್ಯವಾಗಿ ಬರ್ತಾನೆ. ಅಂದ್ರೆ ರಾಜ ಕೆಲವೊಮ್ಮೆ ಯುದ್ಧಕ್ಕೆ ಬರಬಹುದು ಅಥವಾ ಆತ ಶರಣಾಗತನಾಗಬಹುದು. ಆದ್ರೆ ಈ ಬಾರಿ ಇಸ್ರೇಲ್ ಮತ್ತು ಅಮೆರಿಕ ಉಲ್ಟಾ ದಾಳಿಯನ್ನ ಮಾಡ್ತಾರೆ. ಫೆಬ್ರವರಿ 28ನೇ ತಾರೀಕು ಯುದ್ಧ ಪ್ರಾರಂಭ ಆಯಿತು. ಈ ಯುದ್ಧ ಪ್ರಾರಂಭ ಆಗಿರುವುದೇ ಇರಾನ್ನ ಸರ್ವೋಚ್ಚ ನಾಯಕನಾದಂತಹ ಅಯತೊಲ್ಲಾ ಖೊಮೇನಿಯ ಹತ್ಯೆಯೊಂದಿಗೆ. ಆತ ಇದ್ದಂತ ಸ್ಥಳದ ಮೇಲೆ ನಿಖರವಾದಂತಹ ದಾಳಿಯನ್ನ ಮಾಡುವ ಮುಖಾಂತರ ಆತನನ್ನ ಹತ್ಯೆಗೈತು. ಯಾವಾಗ ಆತನ ಹತ್ಯೆ ಆಯ್ತು ಅನ್ನೋದು ಅಮೆರಿಕಕ್ಕೆ ಕನ್ಫರ್ಮ್ ಆಯ್ತು, ತಕ್ಷಣ ಡೊನಾಲ್ಡ್ ಟ್ರಂಪ್ ತನ್ನ ಟ್ರೂತ್ ಸೋಷಿಯಲ್ ನಲ್ಲಿ ಒಂದು ಪೋಸ್ಟ್ ಅನ್ನ ಹಾಕೊಂಡ್ರು. ಈ ರೀತಿಯಾಗಿ ನಾವು ಖಮೇನಿಯನ್ನ ಹತ್ಯೆ ಮಾಡಿದ್ದೇವೆ ಅಂತೇಳಿ. ಹಾಗೆ ಆತನ ಜೊತೆಗೆ ಇನ್ನೊಂದಿಷ್ಟು ಜನರನ್ನ ನಾವು ಕೊಂದಿದ್ದೇವೆ ಅಂತ ಕೊಂಡು ಆತ ಡಿಕ್ಲೇರ್ ಮಾಡ್ಕೊಂಡ. ಅದಾದ್ಮೇಲೆ ಇಸ್ರೇಲ್ ಕೂಡ ಇದನ್ನ ಕನ್ಫರ್ಮ್ ಮಾಡ್ತು. ಆದ್ರೆ ಇರಾನ್ ಇದನ್ನ ಕನ್ಫರ್ಮ್ ಮಾಡಿರೋದು ಮರುದಿನ, ಅಂದ್ರೆ ಮಾರ್ಚ್ 1ನೇ ತಾರೀಕು ಇರಾನ್ ಸರ್ಕಾರ ಇದನ್ನ ಖಚಿತಪಡಿಸ್ತು. ಹೌದು, ಖಮೇನಿಯ ಹತ್ಯೆ ಆಗಿದೆ ಅಂತೇಳಿ. ಈ ಹತ್ಯೆಗೆ ನಾವು ಪ್ರತೀಕಾರವನ್ನು ತಗೊಳ್ತೇವೆ ಅಂತ ಕೊಂಡು ಅವ್ರು ಅನೌನ್ಸ್ ಮಾಡಿದ್ರು. ಆನಂತರ ದಾಳಿಗಳು ಪ್ರಾರಂಭ ಆಯ್ತು. ಈಗ ಏನೆಲ್ಲ ನಡೀತಾ ಇದ್ರೆ ನಿಮ್ಗೆ ಗೊತ್ತಿರುವಂತ ವಿಷಯ. ಆದ್ರೆ ಈಗ ಬರ್ತಾ ಇರುವಂತ ಸುದ್ದಿ ಏನು ಅಂತ ಹೇಳಿದ್ರೆ, ಅಯತೊಲ್ಲಾ ಖೊಮೇನಿ ಇನ್ನೂ ಜೀವಂತವಾಗಿದ್ದಾರೆ, ಆತನನ್ನ ಕೊಂದಿಲ್ಲ. ಖಮೇನಿ ಬೇರೊಂದು ಜಾಗದಲ್ಲಿ ಸೇಫ್ ಆಗಿದ್ದಾರೆ, ಅವರು ಜೀವಂತವಾಗಿದ್ದಾರೆ. ಈ ರೀತಿಯಾದಂತಹ ಸುದ್ದಿ ವಿಶ್ವದೆಲ್ಲೆಡೆ ಹರಿದಾಡ್ತಾ ಇದೆ. ಈ ರೀತಿ ಸುದ್ದಿ ಹರಡ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ನಿನ್ನೆ ಅಯತೊಲ್ಲಾ ಖೊಮೇನಿಯವರ ಅಧಿಕೃತ ಎಕ್ಸ್ ಖಾತೆಯಿಂದ ಒಂದು ಸಂದೇಶ ಬಂದಿದೆ. ಆ ಸಂದೇಶದಲ್ಲಿ ಯಹೂದಿಗಳು ತುಂಬಾ ದೊಡ್ಡ ತಪ್ಪನ್ನ ಮಾಡಿದ್ದಾರೆ, ದೇವರ ಅನುಗ್ರಹದಿಂದ ಸದ್ಯದಲ್ಲಿ ಯಹೂದಿಗಳ ಅಂತ್ಯ ಆಗ್ತದೆ, ಅವರ ರಾಜ್ಯವನ್ನ ನಾವು ಪುಡಿಗಟ್ತೇವೆ. ಅಂದ್ರೆ ರಾಜ್ಯ ಅಂದ್ರೆ ಅವರ ದೇಶವನ್ನ ನಾವು ಪುಡಿಗಟ್ತೇವೆ, ಯಹೂದಿಗಳ ಸಂಹಾರ ಮಾಡ್ತೇವೆ. ಈ ರೀತಿಯಾದಂತಹ ಒಂದು ಪೋಸ್ಟ್ ಅನ್ನ ಖಮೇನಿಯವರ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಪ್ರಕಟಗೊಂಡಿದೆ. ಯಾವಾಗ ಈ ರೀತಿಯಾಗಿ ಖಮೇನಿಯವರ ಅಧಿಕೃತ ಎಕ್ಸ್ ಖಾತೆಯಿಂದ ಈ ರೀತಿಯಾದಂತಹ ಸಂದೇಶ ಬಂತು, ಇಡೀ ವಿಶ್ವದಲ್ಲಿ ಈಗ ಮಾತಾಡ್ಕೊಳ್ಳಿ ಶುರು ಮಾಡಿದ್ದಾರೆ, ಖಮೇನಿ ಇನ್ನು ಜೀವಂತವಾಗಿರಬಹುದು, ಇಲ್ಲದಿದ್ರೆ ಅವರ ಎಕ್ಸ್ ಖಾತೆಯಿಂದ ಯಾಕೆ ಈ ರೀತಿಯಾದಂತಹ ಸಂದೇಶ ಬರ್ತಾ ಇದೆ, ಈ ರೀತಿಯಾಗಿ ಮಾತಾಡ್ಲಿ ಶುರು ಮಾಡಿದ್ದಾರೆ. ಹಾಗೇನೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ಮಾಡುವ ಸಂದರ್ಭದಲ್ಲಿ ಅಲ್ಲಿ ಅಯತೊಲ್ಲಾ ಖೊಮೇನಿ ಇರಲಿಲ್ಲ, ಆತನ ಡುಪ್ಲಿಕೇಟ್ ಅಲ್ಲಿ ಒಬ್ರು ಇದ್ದಿದ್ರು, ಅವ್ರನ್ನ ಇವರು ಖಮೇನಿ ಅಂತ ಹೇಳಿ ತಿಳ್ಕೊಂಡು ಕೊಂದಿದ್ದಾರೆ. ಈ ರೀತಿಯಾದಂತಹ ಸುದ್ದಿ ಎಲ್ಲೆಡೆ ಹರಿದಾಡಲಿ ಪ್ರಾರಂಭ ಆಗಿದೆ. ಇದನ್ನ ಕೆಲವರು ನಿರಾಕರಿಸ್ತಾ ಇದ್ದಾರೆ, ಆದ್ರೆ ಇನ್ನು ಕೆಲವರು ಇದನ್ನ ಸತ್ಯ ಅಂತ ತಿಳ್ಕೊಂಡು ಒಪ್ಕೊಂಡಿದ್ದಾರೆ. ಇಲ್ಲಿ ಇರಾನ್ ಸರ್ಕಾರವೇ ಈಗಾಗಲೇ ಅನೌನ್ಸ್ ಮಾಡ್ಕೊಂಡಿದೆ ಖಮೇನಿ ಅವರು ಸತ್ತು ಹೋಗಿದ್ದಾರೆ ಅಂತೇಳಿ. ಆದ್ರೆ ಈ ರೀತಿಯಾದಂತಹ ಸಂದೇಶ ಬಂದಿರೋದ್ರಿಂದ ಕೆಲವರು ಈಗ ಸಂದೇಹವನ್ನು ವ್ಯಕ್ತಪಡಿಸಲಿ ಪ್ರಾರಂಭ ಮಾಡಿದ್ದಾರೆ. ಇಲ್ಲ, ಅಯತೊಲ್ಲಾ ಖೊಮೇನಿ ಬದುಕಿರುವಂತ ಸಾಧ್ಯತೆ ಇದೆ ಅಂತ ಹೇಳ್ಕೊಂಡು. ಕೆಲವರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇರಾನ್ನ ಬೆಂಬಲಿಗ ರಾಷ್ಟ್ರವಾದಂತಹ ರಷ್ಯಾ ಈಗಾಗಲೇ ಖಮೇನಿಯನ್ನ ತನ್ನ ದೇಶಕ್ಕೆ ಕರೆಸ್ಕೊಂಡು ಅವ್ರನ್ನ ಸೇಫ್ ಆಗಿ ಇರಿಸಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಈ ಸುದ್ದಿಯಲ್ಲಿ ಹುರಳಿಲ್ಲ ಅನ್ಸ್ತದೆ ನನಗೆ. ಯಾಕಂತ ಹೇಳಿದ್ರೆ, ಸಾಮಾನ್ಯವಾಗಿ ಈ ರೀತಿಯಾದಂತಹ ಯಾವ್ದಾದ್ರು ನಾಯಕರು ಸತ್ತ ಸಂದರ್ಭದಲ್ಲಿ ಅವರು ಸತ್ತಿಲ್ಲ, ಅವರು ಇನ್ನೂ ಜೀವಂತವಾಗಿದ್ದಾರೆ, ಈ ರೀತಿಯಾದಂತಹ ಸುದ್ದಿ ಹಬ್ಬೋದು ಸಾಮಾನ್ಯ. ಈ ಸಂದರ್ಭದಲ್ಲಿ ಈ ಹಿಂದೆ ನಡೆದಿರುವಂತಹ ಒಂದು ಘಟನೆ ಬಗ್ಗೆ ಕೂಡ ನಾನು ನಿಮ್ ಜೊತೆಗೆ ಕೆಲವೊಂದು ವಿಷಯಗಳನ್ನ ಶೇರ್ ಮಾಡ್ಕೊತಾ ಇದ್ದೇನೆ. ಅದೇನು ಅಂತ ಹೇಳಿದ್ರೆ, ಶ್ರೀಲಂಕಾದಲ್ಲಿ ತಮಿಳರಿಗಾಗಿ ಹೋರಾಡ್ತಾ ಇದ್ದಂತಹ LTT ನಾಯಕ ವೇಲುಪಿಳ್ಳೈ ಪ್ರಭಾಕರನ್ ಹತ್ಯೆ ಆದ ಸಂದರ್ಭದಲ್ಲಿ ಕೂಡ ಇದೇ ರೀತಿಯಾದಂತಹ ಸುದ್ದಿ ಹರಿದಾಡ್ತಾ ಇತ್ತು. ಆ ಸಂದರ್ಭದಲ್ಲಿ ನಾನು ವೈಟ್ ಫೀಲ್ಡ್ ನಲ್ಲಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಬಹಳಷ್ಟು ಜನ KGF ಕಡೆಯಿಂದ ಬರ್ತಾ ಇರುವಂತಹ ತಮಿಳರು ಕೂಡ ಕೆಲಸ ಮಾಡ್ತಾ ಇದ್ರು. ನಿಮ್ಗೆ ಗೊತ್ತಿದೆ, ತಮಿಳು ಮಾತಾಡುವವರು ಸಾಮಾನ್ಯವಾಗಿ ವೇಲುಪಿಳ್ಳೈ ಪ್ರಭಾಕರನ್ನ ತಮ್ಮ ನಾಯಕ, ತಮ್ಮ ಹೀರೋ ಈ ರೀತಿಯಾಗಿ ಬಿಂಬಿಸ್ಕೊಂಡು ಬಂದಂತವ್ರು. ಆ ಸಂದರ್ಭದಲ್ಲಿ ಬಹಳಷ್ಟು ತಮಿಳ್ ಪೇಪರ್ಗಳಲ್ಲಿ ಕೆಲವೊಂದು ಸುದ್ದಿ ಹರಿದಾಡ್ತಾ ಇತ್ತು. ಹಾಗೇನೆ ಪ್ರಭಾಕರನ್ ಅವರ ಫೋಟೋ ಕೂಡ ಪ್ರಿಂಟ್ ಆಗ್ತಾ ಇತ್ತು. ನಾನೇ ನೋಡಿದ್ದೇನೆ, ಪ್ರಭಾಕರನ್ ಒಂದು ರೂಮ್ ನಲ್ಲಿ ಕೂತ್ಕೊಂಡು ಒಂದು ಪೇಪರ್ ನ ಓದ್ತಾ ಇರ್ತಾರೆ. ಆ ಪೇಪರ್ ನಲ್ಲಿ ತಮಿಳಿನಲ್ಲಿ ದೊಡ್ಡದಂತ ಒಂದು ಹೆಡ್ಲೈನ್ ಇತ್ತು, ವೇಲುಪಿಳ್ಳೈ ಪ್ರಭಾಕರನ್ನ LTT ಕೊಂದಿದೆ ಅಂತ ಕೊಂಡು ಅಲ್ಲಿಯ ಸರ್ಕಾರ ಹೇಳ್ಕೊಂಡಿರುವಂತಹದ್ದು. ಹಾಗೇನೆ ಆತನ ಶವದ ಫೋಟೋ ಕೂಡ ಆ ಪೇಪರ್ ನಲ್ಲಿ ಪ್ರಿಂಟ್ ಆಗಿತ್ತು. ಆ ಪೇಪರ್ ನ ವೇಲುಪಿಳ್ಳೈ ಪ್ರಭಾಕರನ್ ಓದ್ತಾ ಇರೋ ರೀತಿಯಲ್ಲಿ ಇವರು ಪ್ರಿಂಟ್ ಮಾಡಿ ಪೇಪರ್ ನಲ್ಲಿ ಆರ್ಟಿಕಲ್ ನ ಕೂಡ ಬರೆದಿದ್ರು. ಆ ಸಂದರ್ಭದಲ್ಲಿ ಪ್ರಭಾಕರನ ಬೆಂಬಲಿಗರು ಏನ್ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೆ ಶ್ರೀಲಂಕಾ ಸೇನೆಗೆ ಪ್ರಭಾಕರನ್ನ ಹಿಡಿಲಿಕ್ಕೆ ಸಾಧ್ಯವೇ ಇಲ್ಲ, ಆತನ ಹತ್ತಿರಕ್ಕೆ ಕೂಡ ಇವರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಪ್ರಭಾಕರನ್ ಸೇಫ್ ಆಗಿ ಬೇರೆ ದೇಶಕ್ಕೆ ಹೋಗ್ಬಿಟ್ಟಿದ್ದಾರೆ. ಇಲ್ಲಿ ಪ್ರಭಾಕರನ್ ಅವರ ಡುಪ್ಲಿಕೇಟ್ ಪ್ರಭಾಕರನ್ ಒಬ್ರು ಇದ್ದಿದ್ರು, ಅವ್ರನ್ನ ಇವ್ರು ಕೊಂದಿದ್ದಾರೆ ಹೊರತು ನಿಜವಾದಂತಹ ವೇಲುಪಿಳ್ಳೈ ಪ್ರಭಾಕರನ್ ಬೇರೆ ದೇಶದಲ್ಲಿ ಆರಾಮಾಗಿದ್ದಾರೆ, ಅಲ್ಲಿ ಕೂತ್ಕೊಂಡು ಅವರು ಈ ಪೇಪರ್ ನ ಓದ್ತಾ ಇದ್ದಾರೆ. ಈ ರೀತಿಯಾದಂತಹ ಆರ್ಟಿಕಲ್ ನ ಕೂಡ ಬರೆದಿದ್ದಾರೆ. ಈ ರೀತಿಯಾದಂತಹ ಸುದ್ದಿ ಬಹಳ ದಿನಗಳವರೆಗೆ ಹರಿದಾಡ್ತಾ ಇತ್ತು.
ಕೊನೆಗೆ ಆತನ DNA ಟೆಸ್ಟ್ ಎಲ್ಲ ಆದ್ಮೇಲೆ ಆತ ಸತ್ತಿದ್ದಾನೆ ಅಂತ ತಕೊಂಡು ಇವರು ನಂಬಿದ್ರು. ಅಲ್ಲಿವರೆಗೂ ಕೂಡ ತಮಿಳರು ಪ್ರಭಾಕರನ್ ಸತ್ತೇ ಇಲ್ಲ, ಇನ್ನೂ ಜೀವಂತವಾಗಿದ್ದಾನೆ, ಈ ರೀತಿ ಹೇಳ್ಕೊಂಡು ತಿರುಗ್ತಾ ಇದ್ರು. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಅಷ್ಟೇ, ಖಮೇನಿ ಇನ್ನೂ ಸತ್ತಿಲ್ಲ, ಆತ ಜೀವಂತವಾಗಿದ್ದಾನೆ ಅಂತ ತಕೊಂಡು ಇನ್ನೊಂದಷ್ಟು ದಿನ ಎಲ್ಲ ಕಡೆ ಸುದ್ದಿಗಳು ಹರಿದಾಡ್ತಾನೆ ಇರ್ತದೆ. ಇಲ್ಲಿ ಖಮೇನಿಯವರ ಅಧಿಕೃತ ಖಾತೆಯಿಂದ ಈ ರೀತಿಯಾದಂತಹ ಸಂದೇಶ ಬರಲಿಕ್ಕೂ ಕೂಡ ಒಂದು ಕಾರಣ ಇರಬಹುದು. ಅಲ್ಲಿಯ ಸರ್ಕಾರ ಈ ರೀತಿಯಾಗಿ ಸಂದೇಶವನ್ನ ಕಳಿಸುವ ಮುಖಾಂತರ ಇಸ್ರೇಲ್, ಅಮೆರಿಕ ಮತ್ತು ಅರಬ್ ದೇಶಗಳ ವಿರುದ್ಧ ತನ್ನ ಜನರನ್ನ ರೊಚ್ಚಿಗೆಬ್ಬಿಸಬೇಕು, ಅದಕ್ಕಾಗಿ ಈ ರೀತಿಯಾದಂತಹ ಸಂದೇಶವನ್ನ ಕಳಿಸಿರುವಂತಹ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಈ ಪೋಸ್ಟ್ ನಲ್ಲಿ ನಾನು ಜೀವಂತವಾಗಿದ್ದೇನೆ ಅಂತ ತಕೊಂಡು ಖಮೇನಿ ಎಲ್ಲೂ ಹೇಳ್ಕೊಂಡಿಲ್ಲ. ಆದ್ರೆ ಯಹೂದಿಗಳು ತುಂಬಾ ದೊಡ್ಡ ತಪ್ಪನ್ನ ಮಾಡಿದ್ದಾರೆ, ಅವರು ಮಾಡಿರೋದು ಮಹಾ ಅಪರಾಧ, ಅವ್ರನ್ನ ನಾವು ಸುಮ್ಮನೆ ಬಿಡಬಾರ್ದು, ದೇವರ ದಯೆಯಿಂದ ಆದಷ್ಟು ಬೇಗ ನಾವು ಅವ್ರನ್ನ ಸಂಹಾರ ಮಾಡ್ತೇವೆ, ಈ ರೀತಿಯಾದಂತಹ ಸಂದೇಶ ಅದರಲ್ಲಿ ಬಂದಿತ್ತು. ಅಂದ್ರೆ ಅಲ್ಲಿರುವಂತಹ ಜನರನ್ನ ಹುರಿದುಂಬಿಸ್ಲಿಕ್ಕಾಗಿ ಈ ರೀತಿಯಾದಂತಹ ಒಂದು ಟ್ಯಾಕ್ಟಿಕ್ಸ್ ನ ಅಲ್ಲಿಯ ಸರ್ಕಾರ ಮಾಡಿರುವಂತಹ ಸಾಧ್ಯತೆ ಇದೆ. ಆದ್ರೆ ಒಂದಿಷ್ಟು ಜನ ಇನ್ನೂ ಕೆಲ ದಿನಗಳವರೆಗೆ ಈ ರೀತಿಯಾದಂತಹ ಕಥೆಯನ್ನ ಹೇಳ್ಕೊಂತಿರ್ತಾರೆ. ಖಮೇನಿ ಇನ್ನೂ ಸತ್ತಿಲ್ಲ, ಆತ ಜೀವಂತವಾಗಿದ್ದಾನೆ, ಆತ ಬೇರೆ ದೇಶದಲ್ಲಿ ಸೇಫ್ ಆಗಿದ್ದಾನೆ, ಅಥವಾ ಇರಾನ್ ನಲ್ಲೇ ಬಂಕರ್ ನಲ್ಲಿ ಸೇಫ್ ಆಗಿದ್ದಾರೆ, ಆತನ ಬಳಿಗೆ ಯಾವುದೇ ಕಾರಣಕ್ಕೆ ಇಸ್ರೇಲ್ ಅಥವಾ ಅಮೆರಿಕ ಸೇನೆ ರೀಚ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಸೇಫ್ ಆಗಿ ಅವರಿದ್ದಾರೆ, ಅವ್ರು ಒಂದು ದಿನ ಹೊರಗಡೆ ಬರ್ತಾರೆ, ಇವರೆಲ್ಲರಿಗೂ ಬುದ್ಧಿ ಕಲಿಸ್ತಾರೆ, ನಾವೇ ಈ ಯುದ್ಧದಲ್ಲಿ ಗೆಲ್ಲೋದು, ಈ ರೀತಿಯಾದಂತಹ ಕಥೆಗಳನ್ನ ಮುಂದಿನ ದಿನಗಳಲ್ಲಿ ಎಲ್ಲರೂ ಹೇಳ್ಕೊಂಡು ತಿರುಗ್ತಾ ಇರ್ತಾರೆ. ಇಲ್ಲಿ ಅಮೆರಿಕದ ಇಂಟೆಲಿಜೆನ್ಸ್ ಏಜೆನ್ಸಿ ಆದಂತಹ CIA ಇರಬಹುದು, ಅಥವಾ ಇಸ್ರೇಲ್ ನ ಮೊಸಾದ್ ಇರಬಹುದು, ಇವರು ಖಮೇನಿಯ ಮೇಲೆ ಬಹಳ ದಿನಗಳಿಂದ ಕಣ್ಣಿಟ್ಟಿದ್ರು. ಆತ ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಎಷ್ಟೊತ್ತಿಗೆ ಹೋಗ್ತಾರೆ, ಅವರ ಕನ್ವೆಯಲ್ಲಿ ಎಷ್ಟು ವೆಹಿಕಲ್ಸ್ ಇರ್ತಾರೆ, ಯಾರ್ಯಾರು ಆತನ ಜೊತೆಗಿರ್ತಾರೆ, ಹಾಗೇನೆ ಆತ ಎಲ್ಲಿ ಉಳ್ಕೊಳ್ತಾನೆ, ಎಲ್ಲಿ ಮೀಟಿಂಗ್ ಮಾಡ್ತಾನೆ, ಎಷ್ಟೊತ್ತಿಗೆ ಮೀಟಿಂಗ್ ಮಾಡ್ತಾರೆ, ಈ ರೀತಿಯಾದಂತಹ ಸಂಪೂರ್ಣ ಡೀಟೇಲ್ಸ್ ನ ಕಲೆಕ್ಟ್ ಮಾಡ್ಕೊಂಡಿದ್ರು. ನೀವು ಈಗಾಗಲೇ ಬಹಳಷ್ಟು ಸುದ್ದಿಗಳನ್ನ ಕೂಡ ನೋಡಿರ್ತೀರಾ. ಇರಾನ್ ನಲ್ಲಿರುವಂತಹ ಎಲ್ಲಾ ಟ್ರಾಫಿಕ್ ಕ್ಯಾಮೆರಾಗಳನ್ನ ಇಸ್ರೇಲ್ ಹ್ಯಾಕ್ ಮಾಡಿತ್ತು, ಆ ಮುಖಾಂತರ ಖಮೇನಿಯ ಓಡಾಟದ ಮೇಲೆ ಇವರು ನಿಗಾವನ್ನ ಇಟ್ಟಿದ್ರು, ಈ ರೀತಿಯಾದಂತಹ ಸುದ್ದಿಗಳನ್ನ ನೀವು ನೋಡಿರ್ತೀರಾ. ಅಂದ್ರೆ ಇಲ್ಲಿ ಖಮೇನಿ ಇದ್ದಂತಹ ಜಾಗದ ಮೇಲೆ ದಾಳಿ ನಡೆಸೋದಕ್ಕಿಂತ ಮೊದಲು ಸಂಪೂರ್ಣವಾದಂತಹ ವಿವರವನ್ನ ಪಡ್ಕೊಂಡು ಕೊನೆಗೆ ನಿಖರವಾದಂತಹ ದಾಳಿಯನ್ನ ಮಾಡುವ ಮುಖಾಂತರ ಆತನನ್ನ ಇಸ್ರೇಲ್ ಮತ್ತು ಅಮೆರಿಕ ಪಡೆಗಳು ಕೊಂದಿದ್ದಾವೆ. ಇದು ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಆದ್ರೂ ಕೂಡ ಖಮೇನಿಯವರ ಅಧಿಕೃತ ಎಕ್ಸ್ ಖಾತೆಯಿಂದ ಈ ರೀತಿಯಾದಂತಹ ಒಂದು ಮೆಸೇಜ್ ಬರ್ಲಿಕ್ಕೆ ಹೋಗಿ ಕೆಲವರು ಈಗ ಮಾತಾಡ್ಕೊಳ್ಳಿ ಶುರು ಮಾಡಿದ್ದಾರೆ, ಇಲ್ಲ ಆತ ಜೀವಂತವಾಗಿದ್ದಾರೆ ಅಂತ ತಕೊಂಡು. ಅದರಲ್ಲೂ ಖಮೇನಿಯ ಕಟ್ಟರ್ ಬೆಂಬಲಿಗರು ಯಾರಿದ್ದಾರೆ ಅವ್ರು ಮಾತ್ರ ಈ ಸುದ್ದಿ ಸತ್ಯ ಅಂತ ತಕೊಂಡು ನಂಬ್ಕೊಂಡು ಮುಂದಿನ ದಿನಗಳಲ್ಲಿ ಕೂಡ ಆತ ಸತ್ಯ ಇಲ್ಲ ಅಂತ ತಕೊಂಡು ಎಲ್ಲರ ಬಳಿ ವಾದ ಮಾಡುವಂತಹ ಸಾಧ್ಯತೆಗಳು ಇರ್ತದೆ. ನೋಡೋಣ, ಈ ಸುದ್ದಿಗೆ ಸಂಬಂಧಪಟ್ಟಂತೆ ಮುಂದೆ ಇರಾನ್ ಸರ್ಕಾರವೇ ಒಂದು ಕ್ಲಾರಿಫಿಕೇಶನ್ ಕೊಡುವಂತ ಸಾಧ್ಯತೆಗಳು ಕೂಡ ಇರ್ತದೆ. ನೋಡೋಣ ಏನ್ ಆಗ್ತದೆ ಅಂತ ತಕೊಂಡು. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಗೆ ಅನಿಸ್ತದೆ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ಇಲ್ಲಿ ನಾನು ಹಂಚಿಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.